ಲಕ್ಷ್ಯ ಮಾಡದೆ ಕೊಂದೆಯೋ ಶ್ರೀ ಶೇಷಗಿರಿವಾಸ. ವಿಶೇಷವಾಗಿ ನಾನು ತಿಳಿಸಿದ ಹಾಗೆ ಪ್ರತಿನಿತ್ಯ ಹೋಮ ಹವನಗಳು ನಡೀತಾ ಇತ್ತು. ಈ ದಿನ ರಾಘವೇಂದ್ರ ಅಷ್ಟಾಕ್ಷರ ಹೋಮ ನಡೆದಿದೆ. ಈಗ ವಿಶೇಷವಾಗಿ ರಾಯರ ಬೃಂದಾವನಕ್ಕೆ ಲಕ್ಷ ಪುಷ್ಪಾರ್ಚನೆ ನಡೀತಿದೆ. ನಾವು ಮಾಡುವಂಥ ಬರೇ ಪುಷ್ಪಗಳು ಲಕ್ಷ ಪುಷ್ಪ ಹೇಗಾಗ್ತದೆ ಅಂತಂದರೆ, ಒಂದೊಂದು ಅಕ್ಷರಗಳಲ್ಲಿ ಒಂದೊಂದು ಪದಗಳಲ್ಲಿ ಸಹ ಭಗವಂತನ ಸ್ಮರಣೆ ಮಾಡಿಕೊಂಡು ಗುರುಗಳ ಸ್ಮರಣೆ ಮಾಡಿಕೊಂಡು ಹಾಕಿದಾಗ ಅದು ಲಕ್ಷ ಪುಷ್ಪಗಳಾಗ್ತದೆ. ಆ ಪುಷ್ಪವನ್ನು ಗುರುರಾಯರಿಗೆ ಸಮರ್ಪಿಸಿದಾಗ ಭಕ್ತರ ಕಷ್ಟಗಳೆಲ್ಲ ಪರಿಹಾರವಾಗಿ ಆ ಪುಷ್ಪದಂತೆ ಪರಿಮಳವನ್ನು ಅವರ ಜೀವನದಲ್ಲಿ ತಂದುಕೊಡುವ ಹಾಗೆ ರಾಘವೇಂದ್ರ ಸ್ವಾಮಿಗಳವರು ಅನುಗ್ರಹ ಮಾಡ್ತಾರೆ. ಆದ್ದರಿಂದ ಅವರಿಗೆ ರಾಘವೇಂದ್ರ ಸ್ವಾಮಿಗಳವ್ರ ಹೆಸರೇ ಪರಿಮಳಾಚಾರ್ಯರು ಅಂತ. ಯಾರು ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳನ್ನು ಆರೈಸ್ತಾರೋ, ಅವರ ಧ್ಯಾನ ಮಾಡ್ತಾರೋ, ಸ್ಮರಣೆ ಮಾಡ್ತಾರೋ, ಅವರ ಜೀವನ ಪರಿಮಳದಂತೆ ನಮಗೆ ಅನುಗ್ರಹ ಮಾಡ್ತಾರೆ. ಇದಕ್ಕೆ ಸಂಶಯವಿಲ್ಲ ಎಂಬುದಾಗಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಗುರು ಸಾರ್ವಭೌಮರ 404ನೇ ಪಟ್ಟಾಭಿಷೇಕ ಹಾಗೂ 430ನೇ ಗುರುಗಳ ಜನ್ಮ ದಿನೋತ್ಸವದ ಶುಭ ದಿನದಂದು ನಾವಿಲ್ಲಿ ಎಲ್ಲ ಸೇರಿದ್ದೀವಿ. ಗುರುಗಳ ಬಗ್ಗೆ ನಾವೇನು ಹೇಳೋದಿಲ್ಲ, ಇಡೀ ನಮ್ಮ ಲೋಕಕ್ಕೆ ಗೊತ್ತಿದೆ. ಗುರು ಸಾರ್ವಭೌಮರು ಇವತ್ತಿನ ಕಲಿಯುಗದ ಕಲ್ಪತರುವರು, ಬೇಡಿದ್ದನ್ನೆಲ್ಲ ಎಲ್ರಿಗೂ ಕಲ್ಪಿಸಿಕೊಡ್ತಾರೆ. ಅದೇ ಥರ ನಾವು ಭಕ್ತರಾಗಿ ಇಲ್ಲಿ ಸುಮಾರು 29-30 ವರ್ಷದಿಂದ ನಮ್ಮ ಸೇವೆಯಲ್ಲೇ ಸಲ್ಲಿಸ್ತಾ ಇದ್ದೀವಿ. ರಾಯರು ಮಂತ್ರಾಲಯದಲ್ಲಿ ಇರುವ ರಾಯರನ್ನು ಬಿಟ್ಟರೆ ನೆಕ್ಸ್ಟ್ ನಮಗೆ ಇರೋದು ಜಯನಗರ ಬಡಾವಣೆಯಲ್ಲಿರೋ ಈ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿರುವ ರಾಯರು. ಸೊ ನೀವು ನೋಡ್ತಾ ಇರ್ಬೋದು, ಪ್ರತಿ ವಾರ ಗುರುವಾರ ದಿವಸ ಸುಮಾರು 5,000 ಭಕ್ತರು ಇಲ್ಲಿ ಭೇಟಿ ಕೊಡು ಅನ್ನದಾನಕ್ಕೋಸ್ಕರನೇ ಬರ್ತಾರೆ. ಅನ್ನದಾನ ಪ್ರತಿ ಗುರುವಾರ ದಿವಸ ನಡೆಯುತ್ತದೆ. ಮತ್ತು ಗುರು ಸಾರ್ವಭೌಮರ ಇವತ್ತು ಈ ಶುಭ ದಿನದಂದು ಎಲ್ರಿಗೂ ಶುಭ ಹಾರೈಸ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ನಮ್ಮ ಧರ್ಮಪತ್ನಿಯವರು ಮಾತಾಡ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುಗಳು, ನಾವು ಇವತ್ತು ಇಲ್ಲಿ ನಿಂತಿದ್ದೀವಿ, ಇವತ್ತೇನೇ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ರಾಯರಿಂದನೇ ಅಂತ ಹೇಳ್ಬೋದು. ಇವತ್ತು ನಾವು ಈ ಮಟ್ಟದಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕಾರಣ ಈ ನನ್ನ ಗುರುಗಳು. ಈ ನನ್ನ ಗುರುಗಳಂತಲೇ ನಾನು ಹೇಳ್ಕೊಳ್ತೀನಿ. ನನ್ನ ಮಕ್ಕಳು ಸದಾ ರಾಯರು ಅಂತಲೇ ಹೇಳಲ್ಲ, ತಾತ ಅಂತಲೇ ಕರೆದವ್ರಿಗೆ ರೂಢಿ ಆಗಿಬಿಟ್ಟಿದೆ. ನಮ್ಮನೇಲಿ ದಿನನಿತ್ಯ ಏನೋ ಒಂದು ಪವಾಡ ಪ್ರತಿಮೆ ಅದೆಲ್ಲ ನಡೀತಾನೇ ಇರುತ್ತೆ. ಗುರುಗಳದ್ದು ತುಂಬ ಕೆಲವೊಂದು ಹೇಳೋಕ್ಕಾಗ್ದಿರ ಇರೋವಂಥದ್ದು ಪವಾಡಗಳು ನಡೀತಾನೇ ಇದೆ. ಸೊ ಇವತ್ತು ನನ್ನ ಮಗಳು ಡಾಕ್ಟರ್ ಆಗಿ ಸೇವೆ ಸಲ್ಲಿಸ್ತಿದ್ದಾಳೆ. ಅವಳು ಈ ಮಟ್ಟದಕ್ಕೆ ಬರೋದಕ್ಕೂ ನನ್ನ ರಾಯರೇ ಕಾರಣ. ನನ್ನ ಮಗನೂ ಅಷ್ಟೇ, ಎಲ್ಲರೂ ಅಷ್ಟೇ. ಇವತ್ತು ನನ್ನ ಮಗ ಹೊರದೇಶದಲ್ಲಿ ಇದ್ದಾನೆ, ಅಲ್ಲಿಂದ ಗುರು ರಾಯರದು ಅಭಿಷೇಕ ಅಲ್ಲಿಂದನೇ ಇವತ್ತು ನೋಡಿ ತುಂಬ ಖುಷಿ ಪಟ್ಕೊಂಡ. ಸೊ ಏನೇ ಹೇಳಬೇಕು, ನನ್ನ ಫ್ಯಾಮ್ಲಿ ಇವತ್ತು ಇಷ್ಟು ಮುಂದೆ ಬಂದಿದೆ ಅಂತ ಅಂದರೆ ಎಲ್ಲದಕ್ಕೂ ಗುರು ರಾಯರೇ ಕಾರಣ. ದಳಬಗೆದು ಸಿಟ್ಟು ಕ್ರೂರನು ದರವ ಸೀಳಿ ಕರುಳಿನ ಮಾಲೆ ಧರಿಸಿದರು. ಓರ ವಿಪ್ರ ಕುಠಾರಿ ವನವನ ಜಾರಿ ಗೋಪ ದಿಗಂಬರಾಜ್ ಏರಿ ಹೋದರು ಬಿಡೆನೋ ವೆಂಕಟ ಶೇಷಗಿರಿವಾಸ. ಏರಿ ಹೋದರು ಬಿಡೆನೋ ವೆಂಕಟ ಶೇಷಗಿರಿವಾಸ. ಲಕ್ಷ್ಮೀನಾಯಕ ಸಾರ್ವಭೌಮನೆ ಪಕ್ಷಿ ವಾಹನ ಪರಮ ಪುರುಷ ಮೋಕ್ಷದಾಯಕ ಪ್ರಾಣ ಜನಕನೆ ವಿಶ್ವವ್ಯಾಪಕನೇ. ಅಕ್ಷಯಾಂಬರವಿತ್ತು ವಿಜಯನ ಪಕ್ಷಪಾತವ ಮಾಡಿ ಕುರುಗಳ ಲಕ್ಷ್ಯ ಮಾಡದೆ ಕೊಂದೆಯೋ ಶ್ರೀ ಶೇಷಗಿರಿವಾಸ. ನನಗೊಂದು ಭಾಳ ದೊಡ್ಡ ಕಾಯಿಲೆ ಇತ್ತು. 3 ಸರ್ಜರಿ ಆಯಿತು. ಕಾಲು ತೆಗಿಬೇಕಾಗತ್ತೆ ಅಂತ ಹೇಳಿದ್ರು. ಆದರೆ ಅದೇನೋ ಆ ರಾಯರು ನಂಬಿ ನಾವು ಇದು ಮಾಡ್ದೋ. ಇವತ್ತು ನನಗೆ ಆ ಸಣ್ಣ ಇದರಲ್ಲಿ ವಾಸಿ ಆಗಿದೆ. ಇದು ನಾನೇ ಪ್ರತ್ಯಕ್ಷ ಸಾಕ್ಷಿ ನಿಂತಿದ್ದೀನಿ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳ ಒಂದು ದಿವ್ಯ ದರ್ಶನ, ಅವ್ರ ನಾಮಾಮೃತ. ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಿನ್ನ ಕಾಣುವಾಸೆಯೇ ಪೂರ್ವಜನ್ಮ ಪುಣ್ಯವು, ನಿನ್ನ ನಂಬಿ ನಡೆವಿದೆ ಬಾಳಿನಲ್ಲಿ ಭಾಗ್ಯವು. ಹರೇ ಶ್ರೀನಿವಾಸ. ಕೃಷ್ಣ ಜಯಂತಿ ಜನ್ಮಾಷ್ಟಮಿ ಬಂದರೆ ನಂದು ಲೋವರ್ ಬ್ಯಾಕ್ ಫುಲ್ ಪ್ರಾಬ್ಲಮ್ ಆಗಿಬಿಡ್ತು. ನಾಟ್ ಏಬಲ್ ಟು ಮೂವ್ ಆ್ಯಂಡ್ ಇಂಚ್ ಫ್ರಮ್ ದ ಹೌಸ್. ತುಂಬ ಅಷ್ಟು ಪ್ರಾಬ್ಲಮ್ ಆಯಿತು ಅಂದರೆ ನಿಜವಾಗ್ಲೂ ನಾನು ಎಕ್ಸ್ರೇ ತೆಗಿಬೇಕಾದ್ರೆ ಡಾಕ್ಟರ್ ಹತ್ರ ಹೋದಾಗ ಎಕ್ಸ್ರೇ ತೆಗಿಬೇಕಾದ್ರೆ ಡಾಕ್ಟರ್
ಜಸ್ಟ್ ಆ ಬೆಡ್ ಮೇಲೆ ಮಲ್ಕೊಂಡಾಗ ಎಕ್ಸ್ರೇ ಹೋಯ್ತು ರಿಪೋರ್ಟು. ಅವಾಗ ರಿಪೋರ್ಟ್ ತೊಗೊಂಡೋದ್ರು ಅದನ್ನು. ಆಮೇಲೆ ಅಲ್ಲೇ ಬೇಡ್ಕೊಂಡೆ ನಾನು, ರಾಯರ್ ನಿನ್ನ ಸೇವೆ ಮಾಡಿದ್ದೀನಿ, ನಾನು ಇನ್ಯಾವುದು ಸೇವೆ ಮಾಡೋಕ್ಕೆ ಹೋಗಿಲ್ಲ, ನೀನೇ ನಂದು ಏನು ಮಾಡ್ತೀಯಾ ಮಾಡಬೇಕು, ನಂಗೆ ಒಂದು ಹೆಜ್ಜೆ ಹಿಡಿಯೋಕ್ಕೆ ಬರ್ತಾಯಿಲ್ಲ, ಅದಕ್ಕೆ ನಿಮ್ಮ ಕೈಯಲ್ಲೇ ಬಿಟ್ಬಿಟ್ಟಿದ್ದೀನಿ. ಆ ರಿಪೋರ್ಟ್ ಒಂದು ಚೆನ್ನಾಗಿ ಬರಲಿ, ಮುಂದೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಅಷ್ಟು ಅನ್ಸ್ಕೊಂಡು ಆ ರಿಪೋರ್ಟ್ ಬಂತು. ಅಷ್ಟು ಮೇಜರ್ ಪ್ರಾಬ್ಲಮ್ ಇರಲಿಲ್ಲ, ಅದು ಜಸ್ಟ್ ಲೈಟಾಗಿ ಡಿಸ್ಕ್ ಬಲ್ಜ್ ಇದೆ, ಬಟ್ ಯು ಕ್ಯಾನ್ ಅವಾಯ್ಡ್ ಸರ್ಜರಿ ಅಂತ ಹೇಳಿದ್ರು. 3 ತಿಂಗಳು ರೆಸ್ಟ್ ತೊಗೊಂಡೆ ನಾನು. ತುಂಬ ಕಷ್ಟ ಆಯಿತು, ಅಡುಗೆನೂ ನಿಲ್ಲಿಸ್ಬಿಟ್ಟಿದೆ ಮನೆಯಲ್ಲಿ, ಬರೀ ಒಂದು ಪೂಜೆ ಮಾಡೋದು, ಸ್ನಾನ ಮಾಡೋದು, ಇಷ್ಟೇ ಆಗಿತ್ತು ನನ್ನ ಕತೆ. 3 ತಿಂಗಳಾದಮೇಲೆ ನಮ್ಮ ಹಸ್ಬೆಂಡ್ ವಿವೇಕ್ ಅವ್ರದ್ದು 60th ಬರ್ತ್ಡೇ ಬಂತು. ಅದಕ್ಕೆ ಇಲ್ಲಿಂದ ಎಲ್ಲಿ ಎಕ್ಸಿಟ್ ಕೊಟ್ಟಿದ್ದೆ ರಾಯರ್ ಇದು ಆದಮೇಲೆ, ಆರಾಧನೆ ಆದಮೇಲೆ ತಿರ್ಗಾ ಎಂಟ್ರಿ ನಮ್ಮ ಯಜಮಾನ್ರು 60th ಬರ್ತ್ಡೇಗೆ ತಿರ್ಗಾ ಇಲ್ಲಿ ಕೊಟ್ಟೆ ಅವತ್ತು ಕೂತ್ಕೊಳ್ಳೋಕೆ ಬರ್ತಾಯಿಲ್ಲ ನನಗೆ, ತುಂಬ ಅನಾನುಕೂಲ ಆಯಿತು ನನಗೆ ಕೂತ್ಕೊಳ್ಳೋಕ್ಕೆ. ಇವಾಗ ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಿದ್ದವಳು, ಇದು ಯಾಕೆ ಈ ಥರ ಆಯಿತು ಅಂತ ಅಲ್ಲಿ ಬಂದು ಕೂತ್ಕೊಂಡು ಇಲ್ಲಿ ಬಂದು ತಿರ್ಗಾ ಅವತ್ತು ರಥೋತ್ಸವ ಎಲ್ಲ ಹೇಳ್ದು 3 ತಿಂಗಳು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 3 ತಿಂಗಳಾಯ್ತು ಮೇಡಮ್. 3 ತಿಂಗಳಾದಮೇಲೆ ತುಂಬ ಚೆನ್ನಾಗಾಯ್ತು ನನಗೆ. ಎಲ್ಲ ಈ ರಾಯರ ಮಹಿಮೆನೇ ಇದು. ಹೀಗೆ ಯಾರು ತುಂಬ ನಂಬ್ತಾರೆ ಅವರು ಡೆಫಿನೆಟ್ಲಿ ಅವರು ಖಂಡಿತವಾಗಿ ಅವರು ಕೈ ಬಿಡೋದಿಲ್ಲ. ಶುರುವಾದ ಮೊದಲನೇ ದಿನದಿಂದ ಇಲ್ಲಿಗೆ ಬರ್ತಾಯಿದ್ದೀವಿ. ಇಲ್ಲಿ ವಿಶೇಷವಾದಂತಹ ಸಾನ್ನಿಧ್ಯ ಇದೆ ರಾಯರದು. ನಾವು ಅಂದುಕೊಂಡಂತಹ ಕಾರ್ಯಗಳೆಲ್ಲ ಯಶಸ್ವಿಯಾಗಿ ನಡೆಯುತ್ತೆ, ಎಲ್ಲ ಕಡೆಯೂ ನಡೆಯುತ್ತೆ. ಇಲ್ಲಿ ನಮ್ಮ ಅನುಭವಕ್ಕೆ ಬಂದಿರುವಂತಹ ನಮ್ಮ ಅನುಭವ ಅದು. ಇಲ್ಲಿನ ಆಡಳಿತ ಮಂಡಳಿ, ಆಡಳಿತ ವರ್ಗದವರು ಬಹಳ ಪ್ರೀತಿ ವಾತ್ಸಲ್ಯಗಳಿಂದ ನೋಡ್ಕೊಳ್ತಾರೆ. ರಾಯರ ಪ್ರಸಾದ ತುಂಬ ಚೆನ್ನಾಗಿರುತ್ತೆ, ಅಚ್ಚುಕಟ್ಟಾಗಿ ನಿರ್ವಹಣೆ ಆಗುತ್ತೆ. ಆರಾಧನೆಗಳಲ್ಲೆಲ್ಲ ನಾವು ಮೊದಲ 40 ವರ್ಷಗಳಲ್ಲಿ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ವಿ. ದಿನಕ್ಕೆ ಕ್ರೌಡ್ ತುಂಬ ಜಾಸ್ತಿ ಆಗ್ತಾಯಿದೆ. ಇನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ವೇನೋ ಅನ್ನೋಷ್ಟು ರಾಯರು ನಡೆಸ್ತಾ ಇದ್ದಾರೆ ಅದನ್ನು. ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಅಂತಲೇ ಅನ್ಬೋದು ನಾವು ರಾಯರನ್ನು. ನಾನು ಒಂದೇ ಒಂದು ಮಾತು, ನಾವು ತುಂಬ ಏನು ಮಾತಾಡೋದಲ್ಲ, ಎಲ್ಲರಿಗೂ ರಾಯರು ಗೊತ್ತಿದ್ದಾರೆ. ಕಷ್ಟ ಬಂದಾಗ ರಾಯರ ಹತ್ರ ಹೋಗೋದಲ್ಲ, ದಿನಾ ಒಂದು ಸಲ ರಾಘವೇಂದ್ರ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಈ ಅಷ್ಟಾಕ್ಷರದ ಒಂದು ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕು, ಗುರುಗಳು ನಮಗೆ ಒಲಿತಾರೆ. ಇಲ್ಲಿ ಒಂದು ಇಷ್ಟು ಅದ್ಧೂರಿಯಾಗಿ ನಡೀತಾ ಇದೆ. ಆ್ಯಕ್ಚುಲಿ ಈ ಮಠಕ್ಕೆ ನಾನು ಈ ಥರ ಪೂಜೆಗೆ ಕೊಟ್ಟಿರೋದು ಇದು ಮೊದಲನೇ ಸಲ. ಯಾಕಂದರೆ ನಾನು ಬೇರೆ ಕಡೆ ಎಲ್ಲ ಹೋಗ್ತಿರ್ತೀನಿ, ಮಂತ್ರಾಲಯಕ್ಕೂ ಯಾವಾಗಲೂ ನಾನು ವರ್ಷಕ್ಕೆ 1-2 ಸಲ ಹೋಗಲೇಬೇಕು ಅಂತ ನನ್ನ ಮನಸ್ಸು ಅನಿಸುತ್ತೆ. ಅಂದರೆ ರಾಯರು ಆಜ್ಞೆ ಕೊಡ್ತಾರೆ ಅಂತ ನನಗನ್ಸತ್ತಷ್ಟೇ. ರಾಘವೇಂದ್ರ ಸ್ವಾಮಿಗಳನ್ನ ನಂಬಿದವ್ರಿಗೆ ಯಾರಿಗೂ ಅವರು ಕೈ ಬಿಡಲ್ಲ, ನಂಬದೇ ಇರೋರಿಗೂ ಕೈ ಬಿಡಲ್ಲ, ಒಳ್ಳೇದು ಮಾಡ್ತಾರೆ ಅಂತ. ನಾನು ಇವತ್ತುವರೆಗೂ ಇಷ್ಟು ಚೆನ್ನಾಗಿ ಬದುಕಿದ್ದೀನಿ ಅಂದರೆ ರಾಯರ ದಯೆ. ನೀವು ಬಂದಾಗ ನಮ್ಮ ವೆಂಕಟೇಶ್ವರ ಸ್ತವರಾಜ ಓದ್ತಾ ಇದ್ದೆ, ಅದು ನಮ್ಮ ವೇದ ಮೇಡಮ್ ಅಂತ ಇದ್ದಾರೆ, ಅವ್ರು ಹೇಳಿಕೊಟ್ರು, ಅದನ್ನು ಇಲ್ಲಿ ಅರ್ಪಿಸಿದೆ. ಬಟ್ ಹೋದ ವಾರ ಮಾಘ ಮಾಸದಲ್ಲಿ ನಮ್ಮ ವೇದ ಮೇಡಮ್ ಅವರು ನಮ್ಮನ್ನು ಇದಕ್ಕೆ ಕರ್ಕೊಂಡು ಹೋಗಿದ್ದರು. ಎಲ್ಲಿಗೆ? ತಿರುಮಕೋಡ್ಲು ಅಂತ, ಟಿ ನರಸೀಪುರಕ್ಕೆ. ಅಲ್ಲಿ ಮಾಘ ಸ್ನಾನ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ವಿ. ಬಟ್ ಎಲ್ಲರೂ ಸ್ನಾನ ಕೇಳಿದ್ರು, ನನಗೂ ತುಂಬ ಆಸೆ ಇತ್ತು. ಇಳಿದ್ರೆ ಅಲ್ಲಿ ಸ್ಲೋಪ್ ಆಗಿತ್ತು, ಜರಕ್ಕಂತ ಜಾರು ಬಿದ್ದುಬಿಟ್ಟೆ. ನಾನು ಬಿದ್ದಿದ್ದ ರಭಸ ನೋಡಿದ್ರೆ ಎಲ್ಲ ಬಾಡಿಲಿರೋ ಬೋನ್ಸ್ ಎಲ್ಲ ಪುಡಿ ಆಗಬೇಕಾಗಿತ್ತು. ಅದು ಏನು ಗೊತ್ತಿಲ್ಲ, ನಾನು ಬಿದ್ದ ತಕ್ಷಣ ರಾಘವೇಂದ್ರ ಅಂತ ಜೋರಾಗಿ ಕಿರಿಚಿದೆ. ಆದರೆ ರಾಯರು ಕೈಕಾಲು ಗಟ್ಟಿ ಇಟ್ಟು ಮತ್ತೆ ನೀನು ಇರಬೇಕು ನೀನು ಅಂತ ಹೇಳಿಬಿಟ್ಟು ನಾನು ಕಳಿಸಿದ್ರು ನೋಡು. ಇಷ್ಟವರೆಗೂ ನನಗಿಂತ ಅಪಾರ ಇದು ಏನು ಅನುಭವಗಳಾಗಿದೆ ನನಗೆ.